ಹಲೋ ಸ್ನೇಹಿತರೆ, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನೋಡ್ರಿ. ಇವತ್ತಿನ ಲಾಗ್ನ ನೋಡ್ರಿ, ದೇವರ ಒಂದು ಮನೆಯಿಂದನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಸೊ ಜಸ್ಟ್ ಪೂಜೆ ಮಾಡಿದ್ಲು ಕಾವೇರಿ. ನೋಡ್ತಾ ಇರ್ಬೋದು. ಎಲ್ಲ ಹೂವು ನೋಡ್ರಿ, ಗುಲಾಬಿ ಹೂವು, ದಾಸವಾಳ, 2 ಥರದ ದಾಸವಾಳ ಎಲ್ಲನೂ ನಮ್ಮ ಗಿಡದಾಗಿನವರಿ. ಅದು ಒಂದು ಖುಷಿ ನೋಡ್ರಿ ನನಗಂತೂ. ಎದ್ದ ತಕ್ಷಣ ಹೂ ಬಿಡಿಸ್ಕೊಂಬರೋದು ನನಗೆ ಬಹಳ ಪ್ರೀತಿ. ಮತ್ತು ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತ್ರಿ ಪೂಜೆ ಹೂವು ಇತ್ತಂದ್ರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಜಸ್ಟ್ ಪೂಜೆ ಮಾಡೋಣ, ಟಿಫನ್ ಮಾಡಾಕತ್ತಾಳಕಿ. ಈಗ ನಾ ಏನು ನಡ್ಸೀನಿ ನಿಮ್ಗೆ ಶೇರ್ ಮಾಡ್ತೀನಿ. ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ನೀವು ಮಾತ್ರ ವಿಡಿಯೋನ ಎಂಡ್ವರೆಗೆ ನೋಡ್ರಿ, ಸಪೋರ್ಟ್ ಮಾಡಿರಿ. ಹೊಸ ಸ್ನೇಹಿತರೆ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಬರ್ರಿ ಸ್ನೇಹಿತರೆ, ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಚಂದ ಹಾಕೋ ಬ್ಯಾಗ್. ಬಾಯ್ ಬಂಗಾರ, ಲಗು ಲಗು ರೆಡಿಯಾಗಿ ಹೋಗಿ. ಸ್ನೇಹಿತರೆ, ನಿನ್ನೆ ದಿವಸ ಹೋಮ್ವರ್ಕ್ ಇಲ್ಲೇ ಮಾಡ್ತೀನಿ ಅಂತ ಬ್ಯಾಗ್ ಸಮೇತ ಬಂದಿದ್ಲು ತನು. ಸೊ ಈಗ ಬೆಳಗ್ಗೆ ಎದ್ದು ಹೊಂಟ್ಲು ನೋಡ್ರಿ ಮನೆಗೆ. ಏನು ಹೋಗಿಂದು ಸ್ಕೂಲಿಗೆ ಹೋಗ್ಬೇಕಾಕಿ. ಸ್ನೇಹಿತರೆ, ನಮ್ಮ ತನು ಮತ್ತು ಕಾಕ ಹೊರಟ್ರು ನೋಡ್ರಿ. ತನು ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಚಹಾ ಕುಡಿದ್ಲರಿ, ಚಹಾ ಬಿಸ್ಕೆಟು. ನಂತರದಲ್ಲಿ ಏನೈತೆ ಆಕಿಗೆ ಬಾಕ್ಸ್ ಹಾಕಿ ಕೊಟ್ಟೆ ನಾನು. ಈಗ ಹೋಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೋಗ್ತಾಳ್ರಿ ಸ್ಕೂಲಿಗೆ ಆಕಿ. ಮತ್ತು ಇಲ್ಲಿ ಕಾವೇರಿ ಟಿಫನ್ ಮಾಡಾಕತ್ತಾಳಂತ ಹೇಳಿದೆ. ಮತ್ತು ಅಷ್ಟಕ್ಕೂ ಇವತ್ತು ಟಿಫನಿಗೆ ಏನು ಮಾಡಿದ್ದೆಪ್ಪ ಅಂತಂದ್ರೆ, ನಮ್ಮ ತನು ಇವತ್ತು ನನಗೆ ಸ್ಕೂಲಿಗೆ ದೋಸೆನೇ ಬೇಕು ಅಂತ ಹಠ ಮಾಡಿದ್ಲು. ಬಟ್ ದೋಸೆ ಹಿಟ್ಟು ಇರಲಿಲ್ಲ, ಏನು ನೆನೆಸಿನೂ ಇರಲಿಲ್ಲ. ಹೀಗಾಗಿ ದಿಢೀರಾಗಿ ದೋಸೆ ಮಾಡಿದೆ. ಒಂದು 10-15 ನಿಮಿಷದೊಳಗೆ ರೆಡಿ ಆಗಿಬಿಡ್ತೈತ್ರಿ ದೋಸೆ ಬ್ಯಾಟರ್. ಅದನ್ನು ನಾನು ಇವತ್ತು ಟಿಫನಿಗೆ ಮಾಡಿದ್ದೆ, ಆಲೂಗಡ್ಡೆ ಪಲ್ಯ ಮಾಡಿ. ಬರ್ರಿ ಹಾಗಿದ್ರೆ ರೆಸಿಪಿನ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತೀನಿ. ಮೊದಲಿಗೆ ಸ್ನೇಹಿತರೆ, ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಆ ಮಿಕ್ಸಿ ಜಾರಿಗೆ ಈಗ 1 ಕಪ್ ಅಥವಾ 1 ಬಟ್ಲು ಬಾಂಬೆ ರವಾನ ನಾನಿಲ್ಲೇ ತೊಗೊಂಡಿದ್ದೀನಿ ನೋಡ್ರಿ. ಮೀಡಿಯಮ್ ರವಾ ಅಂತೂ ಕೂಡ ಕರೀತಾರೆ, ಅದನ್ನು ತೊಗೊಂಡಿದ್ದೀನಿ 1 ಕಪ್ಪು. ಸೊ ಇದನ್ನು ನಾವು ಒಂದು ಪಾತ್ರೆಗಾದರೂ ಹಾಕೋರಿ, ಇಲ್ಲಾಂದ್ರೆ ಮಿಕ್ಸಿ ಜಾರಿಗಾದರೂ ಹಾಕ್ಕೊಡ್ರಿ. ಯಾಕಂದರೆ ನಾವು ನಂತರ ಮಿಕ್ಸಿ ಮಾಡೋದೈತಿ, ಹೀಗಾಗಿ ನಾನು ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆನ ಹಾಕಕತ್ತೀನಿ ಸ್ನೇಹಿತರೆ. ಸೊ 1 ಕಪ್ಪು ಬಾಂಬೆ ರವಕ್ಕೆ ನಾವಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅನ್ಬೋದು, ಒಂದು 2 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳೋಣ ಇಲ್ಲೇ. ಇದು ಸ್ವಲ್ಪ ಬೈಂಡಿಂಗಿಗೆ ಅಂತ ಹೇಳ್ಬೋದು, ಹೀಗಾಗಿ 2 ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಬೇಕು ಸ್ನೇಹಿತರೆ. ಇದರಲ್ಲಿ ನಾವು ಯಾವುದೇ ರೀತಿ ಅವಲಕ್ಕಿ ಆಗಲಿ ಸಾಬುದಾನಿ ಆಗಲಿ ಏನೂ ಬಳಸಂಗಿಲ್ಲ. ಸೊ ಇದಿಷ್ಟು ಹಾಕ್ಕೊಂಡು ನಾವು ಅರ್ಧ ಕಪ್ಪಷ್ಟು, ಯಾವ ಕಪ್ಲೆ ಬಾಂಬೆ ರವೆ ತೊಗೊಂಡಿರ್ತೀವಿ ಅದೇ ಕಪ್ಲೆನ ಅರ್ಧ ಕಪ್ಪಷ್ಟು ಮೊಸರು, ಫ್ರೆಶ್ ಮೊಸರನ್ನು ತೊಗೊಳ್ರಿ. ಜಾಸ್ತಿ ಹುಳಿ ಇದ್ದಿದ್ದು ಬೇಡ, ಆದಷ್ಟು ಫ್ರೆಶ್ ಇದ್ದಿದ್ದ ಒಂದು ಅರ್ಧ ಬಟ್ಲ ಮೊಸರು ಹಾಕಿ, ಮತ್ತು ಮೊಸರು ಹತ್ತಿರ್ತೈತಿಲ್ರಿ, ಅದೇ ಕಪ್ನಾಗ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ನಾವು ಇದನ್ನು ಸ್ವಲ್ಪ ನೋಡಿರಿ ಸ್ವಲ್ಪ ಅಳಗ್ಯಾಡಿಸಿ, ಅಂದ್ರೆ ಅದರೊಳಗಿನ ಮೊಸರೆಲ್ಲ ಬರೋ ಹಾಗೆ ನೀಟಾಗಿ ಹಾಕ್ಕೊಂಬಿಡೋಣ. ಆ ನಂತರ ಏನೈತಿ, ಇನ್ನು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳೋಣ. ಒಟ್ಟು 1 ಕಪ್ಪು ಬಾಂಬೆ ರವೆ, ಅರ್ಧ ಕಪ್ಪು ಮೊಸರು, 1 ಕಪ್ಪು ನೀರು, 2 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು ಎಲ್ಲನೂ ಹಾಕಿ ಇದನ್ನು ಒಂದು 5 ನಿಮಿಷ ನೆನಿಲಿಕ್ಕೆ ಬಿಡೋಣ ಸ್ನೇಹಿತರೆ. ಸ್ವಲ್ಪ ಎಲ್ಲ ರವೆ ಎಲ್ಲ ಏನೈತಲ್ಲ ನೀರು ಹೀರ್ಕೊಂಡು ಅದೇನು ಮಾಡ್ತೈತಂದ್ರೆ ಸಾಫ್ಟ್ ಆಗ್ತೈತಿ. ಆಮೇಲೆ ನಾವು ಇದನ್ನು ಮಿಕ್ಸಿ ಮಾಡ್ಬೇಕಾಕೈತಿ, ಹೀಗಾಗಿ ಒಂದು 5 ನಿಮಿಷ. ಅದಕ್ಕೋಸ್ಕರನೇ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಬೇಕಾದ್ರೆ ಒಂದು ಪಾತ್ರೆದಾಗ ಹಾಕೋರಿ ಅಂತ ಹೇಳಿ. ಪಾತ್ರೆದಾಗ ನೆನೆ ಇಟ್ಟು ನಂತರದಲ್ಲಿ ಮಿಕ್ಸಿ ಜಾರಿಗೆ ಅದನ್ನು ಸೇರಿಸ್ಕೊಂಡ್ರೆ ಆಗ್ತೈತಿ. ಸೊ ಇದು ರವೆ ನೆನೆ ಮಟ ಅಂದರೆ ಏನು ಮಾಡೋಣ, ಪಲ್ಯ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಅಂತೂ ಬೇಯಿಸಿ ಇಟ್ಕೊಂಡಿದ್ದೆ ನಾನು, ಎಲ್ಲನೂ ಹೆಚ್ಚಿನೂ ಇಟ್ಕೊಂಡೀನಿ. ಸೊ ಅದಕ್ಕೋಸ್ಕರ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡೆ. ಹಾಗೆ ನಾವು 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನು ಉದ್ದಿನಬೇಳೆ, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಒಂದಿಷ್ಟು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಇವನ್ನ ಸ್ವಲ್ಪ ಸಣ್ಣ ಉರಿ ಒಳಗೆ ಈ ರೀತಿ ಕೆಂಪಾಗಬೇಕು ರೀ. ಹಾಗೆಯೇ ಸಾಸಿವೆ ಚಿಟಪಟ ಅನ್ಬೇಕು, ಅಲ್ಲಿವರೆಗೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಆದ ನಂತರ ನಾವು ಹೆಚ್ಚಿಟ್ಕೊಂಡಂತಹ ಉಳ್ಳಾಗಡ್ಡಿ, ಕರಿಬೇವು ಮತ್ತು ಹಸಿಮೆಣಸನ್ನು ಸೇರಿಸ್ಬಿಡೋಣ ಇಲ್ಲೇ. ಉಳ್ಳಾಗಡ್ಡಿ ಚೆನ್ನಾಗಿ ಸಾಫ್ಟ್ ಆಗಲಿ ಮತ್ತು ಎಣ್ಣೆ ಒಳಗೆ ಚಲೋ ತಂಗ ಫ್ರೈ ಆದರೆ ಆಲೂಗಡ್ಡೆ ಪಲ್ಯ ರುಚಿ ಆಗ್ತೈತ್ರಿ. ಮತ್ತು ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಹೆಚ್ಚಿಗೆ ಉಳ್ಳಾಗಡ್ಡಿ ಹಾಕಬೇಕು, ಟೇಸ್ಟ್ ಚಲೋ ಆಗ್ತೈತಿ. ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು. ಸೊ ಉಳ್ಳಾಗಡ್ಡಿ ಚೆನ್ನಾಗಿ ಬೇಯಲಿ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟೆ ನಾನೀಗ. ಆಮ್ಯಾಗ ಈ ರೀತಿ ಒಂದಿಟ್ಟು ಅರಿಶಿನ ಭಾಳ ಹಾಕಂಗಿಲ್ಲ ನಾನು, 1-2 ಚಿಟಿಕೆ ಅನ್ಬೋದು, ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಒಗ್ಗರಣೆ ಒಳಗೆ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ.
ಅಂದರೆ ಮಸ್ತ್ ಅಂದ್ರೆ ಮಸ್ತ್ ರುಚಿಯಾಗಿ ಬರ್ತಾವಂತ ಹೇಳ್ಬೋದು. ಇದಾದ ನಂತರ ಅದೆಲ್ಲ ಬೆಂದಾದ ನಂತರ ಒಂದು ಟೊಮೆಟೊ, ಇದು ಆಪ್ಷನಲ್ ರೀ, ನೀವು ಬೇಡಂದರೆ ಟೊಮೆಟೊ ಸ್ಕಿಪ್ ಮಾಡಿ ಎಂಡಲ್ಲೇ ಲಿಂಬೆಹಣ್ಣನ್ನು ಕೂಡ ಹಿಂಡ್ಬೋದು. ನಾನು ಒಂದು ಸಣ್ಣದೊಂದು ಹಾಕ್ಕೊಂಡಿದ್ದೀನಿ ನೋಡಿರಿ ಟೊಮೆಟೊನ. ಸ್ವಲ್ಪ ಹುಳಿ ಚೆನ್ನಾಗಿ ಅನಿಸ್ತೈತೆ ಪಲ್ಯ ಅಂಥೇಳಿ ಹಾಕ್ಕೊಂಡು ಅದನ್ನು ಕೂಡ ಬೇಯಿಸ್ಕೊಂಡು ಆದ ನಂತರ ಈಗೇನೈತಿ ಆಲೂಗಡ್ಡೆ ಏನು ಬೇಯಿಸಿಟ್ಟಿದ್ನೆಲ್ಲ ಅದನ್ನು ಸಿಪ್ಪೆ ತೆಗೆದು ಈ ರೀತಿ ಮ್ಯಾಶ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. ಆಲೂಗಡ್ಡೆ ಹಾಕಿದ ಮೇಲೆ ಹೈ ಫ್ಲೇಮ್ ಒಳಗೆ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕ್ರಿ ಆಲೂಗಡ್ಡೆ. ಮತ್ತು ಆಲೂಗಡ್ಡೆ ಅಂದಮೇಲೆ ಸ್ವಲ್ಪ ನಾನಿಲ್ಲೇ ಇಂಗಿನ ಪೌಡ್ರ್ ಕೂಡ ಸೇರಿಸ್ಕೊಂಡೆ, ಹಾಗೆ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಂಡೆ. ಈಗೇನೈತಿ ಮಸ್ತಾಗಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕ್ರಿ. ಆಲೂಗಡ್ಡೆ ಒಗ್ಗರಣೆ ಜೊತೆ ಜಸ್ಟ್ ಮಿಕ್ಸ್ ಮಾಡೋಕ್ಕಿಂತ ಸ್ವಲ್ಪ ಒಲೆ ಮೇಲೆನ ಇಟ್ಟು ಹೈ ಫ್ಲೇಮ್ ಒಳಗೆ ಮಿಕ್ಸ್ ಮಾಡ್ತಾ 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 ಪಲ್ಯನ ಸ್ವಲ್ಪ ಫ್ರೈ ಆಗ್ತೈತಲ್ರಿ, ಅದು ರುಚಿ ಡಬಲ್ ಆಗ್ತೈತೆ ಅಂತ ಹೇಳ್ಬೋದು. ಆಲೂಗಡ್ಡೆ ಪಲ್ಯದ ಇದೊಂಥರ ಸೀಕ್ರೆಟ್ ಅಂತಲೇ ಹೇಳ್ಬೋದು. ಒಬ್ಬೊಬ್ರು ಏನು ಮಾಡ್ತಾರಂದ್ರೆ ಒಗ್ಗರಣೆ ರೆಡಿ ಆದ್ಬಿಟ್ಲೆ ಆಲೂಗಡ್ಡೆ ಬೇಯಿಸಿದ ಆಲೂಗಡ್ಡೆ ಕಲಸಿ ಇಳಿಸ್ಬಿಡ್ತಾರೆ. ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಅದ್ರ ಬದಲಿಗೆ ಒಲೆ ಮೇಲೆ ಇಟ್ಟನ ಅದನ್ನು ಮಿಕ್ಸ್ ಮಾಡ್ತಾ ಸ್ವಲ್ಪ ಹೈ ಫ್ಲೇಮ್ ಒಳಗೆ ಒಂದು 1-2 ನಿಮಿಷ ಚೆನ್ನಾಗಿ ಇದನ್ನು ನೀವು ಬೇಯಿಸ್ಕೊಂಡ್ರಂದ್ರೆ, ಫ್ರೈ ಮಾಡ್ಕೊಂಡ್ರಂದ್ರೆ ಸಖತ್ ರುಚಿಯಾಗಿ ಬರ್ತೈತೆ ಪಲ್ಯ. ಅಷ್ಟೆಲ್ಲ ಆದಮೇಲೆ ಫೈನಲ್ ಆಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ರೆ ಮಸ್ತಾದ ಆಲೂಗಡ್ಡೆ ಪಲ್ಯ ರೆಡಿ ನೋಡ್ರಿ. ಈ ಥರದ ಪಲ್ಯ ಪುರಿ, ಆಮ್ಯಾಗ ದೋಸೆ, ಚಪಾತಿ ಎಲ್ಲದರ ಜೊತೆ ಬೆಸ್ಟ್ ಅಂದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಅನ್ನ ಸಾಂಬಾರು ಜೊತೆಗೂ ಈ ಥರ ಪಲ್ಯ ಇದ್ರಂತೂ ಮಸ್ತ್ ಅನ್ನಿಸ್ತೈತೆ ನೋಡ್ರಿ. ಸೊ ಪಲ್ಯ ಅಂತೂ ರೆಡಿ ಆಯ್ತು ರೀ. ಆಮೇಲೆ ನೆನೆಸಿಟ್ಟಂತಹ ಬಾಂಬೆ ರವೆ ಏನಿತ್ತು ಅದನ್ನು ಈ ರೀತಿ ನೋಡ್ರಿ ಮಸ್ತಾಗೆ ನೈಸಾಗಿ ಇದನ್ನು ಮಿಕ್ಸಿ ಮಾಡ್ಕೊಂಬಂದೆ ನೋಡ್ರಿ. ಈ ರೀತಿಯಾಗೇ ಇರಬೇಕು. ದೋಸೆ ಬ್ಯಾಟ್ರ್ ಇರ್ತೈತಲ್ರಿ ಸೇಮ್ ಅದೇ ಹದಕ್ಕಿದ್ರೆ ಆಯಿತು. ಸೊ ಇದನ್ನು ಒಂದು ಪಾತ್ರೆಗೆ ತಗೊಂಬಿಡೋಣಂತ, ದೋಸೆ ಹಾಕೋಕ್ಕೆ ಅನುಕೂಲ ಆಗ್ತೈತೆ ನಮ್ಗೆ. ಹೀಗಾಗಿ ಸೊ ಒಂದು 10 ನಿಮಿಷದ ರೆಸಿಪಿ ಪಟ್ಟಂತ ಮಾಡಿಬಿಡ್ಬೋದು. ನೀವು ಕೂಡ ಟ್ರೈ ಮಾಡಿರಿ, ಸಖತ್ತಾಗಿ ಬರ್ತಾವೆ ದೋಸೆ. ಹಾಕಿ ಕೂಡ ತೋರಿಸ್ತೀನಿ. ಮತ್ತು ಈ ದೋಸೆ ಹಿಟ್ಟು ರುಬ್ಬುವಾಗ ಇನ್ನೊಂದು ಏನು ಮರ್ತಪ್ಪ ಅಂದ್ರೆ ನೀವು ಕಂಪಲ್ಸರಿಯಾಗಿ ಹಾಕ್ಕೊಳ್ರಿ 1 ಸ್ಪೂನ್ ಸಕ್ಕರೆ. ನಾನು ಸಕ್ಕರೆ ಹಾಕಲಿಲ್ಲ, ನೀವು ಹಾಕ್ಕೊಳ್ರಿ. ಈಗೇನೈತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಡೋಣಂತ. ಸೋಡಾದು ನೆಸೆಸಿಟಿ ಇಲ್ಲ, ಬೇಕಂದ್ರೆ ಒಂದು 2 ಪಿಂಚ್ ಹಾಕ್ಕೋಬೋದು. ನಾನಿಲ್ಲಿ ಹಾಕಿಲ್ಲ ಸೋಡಾ, ಮೊಸರು ಹಾಕಿರ್ತೀನಲ್ಲ, ಸೊ ಹೀಗಾಗಿ ನಾನು ಏನು ಹಾಕಲಿಲ್ಲ ರೀ ಸೋಡಾ. ಚೆನ್ನಾಗಿ ಉಪ್ಪು ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನೇನೈತಿ ಈಗ ದೋಸೆ ಹಾಕೋಣಂತ. ಸೊ ಬರ್ರಿ. ಆಗಲೇ ತವಾ ಕೂಡ ಇಟ್ಟಿದ್ದೆ, ತವಾನೂ ಕಾದೈತಿ. ಈಗ ಮಸ್ತಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ. ಈಗ ಇನ್ಸ್ಟಂಟ್ ಬ್ಯಾಟ್ರ್ ಅನ್ನಿಸ್ತೈತೆ ರೀ, ನೋಡಿದ್ರಂತೂ ಮಸ್ತಾಗೆ ದೋಸೆ ಬ್ಯಾಟ್ರ್ ಅನ್ಸಾಕತ್ತೈತಿಲ್ರಿ, ಇದೇ ರೀತಿ ಇರ್ತೈತಿ. ಸೊ ಇದನ್ನು ಈಗ ನಾವು ದೋಸೆನ ಹಾಕ್ಕೊಳ್ಳೋಣ ನೋಡ್ರಿ. ತೆಳುವಾಗಿ ಚೆನ್ನಾಗಿ ಹಾಕ್ಕೊಳ್ರಿ. ನಾ ಹೇಳಿದ ಹಾಗೆ ಖಂಡಿತವಾಗ್ಲೂ ಮಿಸ್ ಮಾಡ್ದಂಗೆ ಸಕ್ಕರೆ ಹಾಕಿರಿ. ಸಕ್ಕರೆ ಯಾಕಪ್ಪ ಅಂದ್ರೆ ಒಂದು ಒಳ್ಳೆ ಮಸ್ತ್ ಅಂದ್ರೆ ಮಸ್ತ್ ಕಲರ್ ಬರ್ತೈತೆ ರೀ ದೋಸೆ. ಆ ಕಲರಿಗೋಸ್ಕರನೇ ಸಕ್ಕರೆ ಹಾಕ್ಕೊಳ್ಳೋದು, ನಾನು ಮರ್ತೆ. ಸೊ ನೀವು ಖಂಡಿತ ಹಾಕ್ಕೊಳ್ರಿ, ಚೆನ್ನಾಗಿ ಬರ್ತೈತಿ. ನೋಡ್ತಾ ಇದ್ದೀರಲ್ಲ ದೋಸೆ ಥರನ ಗುಳ್ಳಿ ಡಾಟ್ ಡಾಟ್ ಹೆಂಗೆ ಬಂದೈತೆ ಅಂಥೇಳಿ. ಮತ್ತು ಸೈಡಿಂದನೂ ನೋಡ್ರಿ ತಾನೇ ಎದ್ದೇಳಾಕತ್ತೈತೆ ದೋಸೆ. ಅಂದ್ರೆ ಹಂಚಿಗೇನು ಕಚ್ಚೋದಿಲ್ಲ, ಹತ್ತೋದಿಲ್ಲ, ಚೆಂದಾಗೆ ಬರ್ತಾವಂತಲೇ ಹೇಳ್ತೇನೆ ನೋಡ್ರಿ. ಸೊ ಈ ರೀತಿಯಾಗಿ ನಾ ಹೇಳೋದೆ ನಿಮಗೆ ಏನಪ್ಪ ಅಂದ್ರೆ ನೀವು ಕೂಡ ತಪ್ಪದ ಸಕ್ಕರೆ ಹಾಕಿರಿ ಅಂಥೇಳಿ. ತಪ್ಪದ ಹಾಕಿರಿ. ನನಗೆ ನೋಡ್ರಿ ನಾನು ಮರ್ತೆ, ಕಲರ್ ಅಷ್ಟೊಂದು ಬಂದಿಲ್ಲ, ಬಟ್ ದೋಸೆ ಅಂತೂ ಸಖತ್ ಬಂದಿದ್ವು. ಸೊ ಹೀಗಾಗಿ ಬಿಸಿ ಬಿಸಿ ಹಾಕಿಕೊಟ್ಟೆ. ಕಾವೇರಿ ಕೂಡ ಟಿಫನ್ ಮಾಡಿದ್ಲು, ಹಾಗೆ ನಮ್ಮ ತನು ಪುಟಾಣಿಗೂ ಬಾಕ್ಸಿಗೆ ಹಾಕಿ ಕೊಟ್ಟೆ ನೋಡ್ರಿ. ಚಾ ಟೋಸ್ಟ್ ತಿಂದಿದ್ಲಿ ಇವತ್ತು. ಸೊ ಸ್ನೇಹಿತರೆ ನೋಡ್ರಿ, ಮಷಿನ್ ಅಂತೂ ಆನ್ ಐತಿ. ಯಾಕಂದ್ರೆ ಒಂದಿಷ್ಟು ಬೆಡ್ಶೀಟ್ ಇದ್ದು ರೀ, ಅವನ್ನ ಹಾಕಿದ್ದೆ. ಮತ್ತು ಈ ಕಡೆ ನಾನು ಏನು ಮಾಡಕತ್ತೀನಪ್ಪ ಅಂದ್ರೆ ಕಾವೇರಿ ಅಂತೂ ಟಿಫನ್ ಮಾಡಿ ಹೋದ್ಲರಿ. ಸೊ ಇನ್ನೊಂದು ಫ್ರೀಡಮ್ ಬಾಕ್ಸ್ ಕಾಣಿಸ್ತಾ ಇರ್ಬೋದು ಎಕ್ಸ್ಟ್ರಾ ನಿಮ್ಗೆ, ಒಂದಿತ್ತು ಇನ್ನೊಂದು ತರಿಸೀನಿ. ಮತ್ತು ಇಲ್ಲಿ ಶೇಂಗಾ ಅದಾವ್ರಿ, ಶೇಂಗಾ ಇವನ್ನ ಹೊರಗಡೆ ಬಿಸಿಲಿಗೆ ಇಡಬೇಕು. ಯಾಕಂದರೆ ಒಂದಿಷ್ಟು ಗ್ರೋಸ್ರಿ ತರ್ಸೇನಿ ರೀ ನಾನು, ಅವೆಲ್ಲ ಅವ್ರ ಜಗಕ್ಕೆ ಇಡಾತೇನೆ ನೋಡ್ರಿ. ಡ್ರೈ ಫ್ರೂಟ್ಸ್ ನೋಡ್ರಿ, ಡ್ರೈ ಫ್ರೂಟ್ಸ್ ಲಡ್ಡುನ ಹೋಗ್ತಾವಲ್ರಿ, ಹೀಗಾಗಿ ಅದು ಜಾಸ್ತಿ ಇದಾಗಿತ್ತು. ಬಟ್ ಏನಂದ್ರೆ ಮತ್ತೆಲ್ಲ ದುಬಾರಿ ಆಗೈತಿ ಸ್ನೇಹಿತರೆ.
ತುಪ್ಪ ನಂದಿನಿ 100 ರೂಪಾಯಿ ಮತ್ತು ಜಾಸ್ತಿ ಆಗೈತೆ ರೀ, 90 ರೂಪಾಯಿ ಜಾಸ್ತಿ ಆಗೈತೆ ನೋಡಿರಿ ರೇಟ್ 1 ಲೀಟ್ರಿಗೆ. ಹಾಗೆ ಒಣ ಕೊಬ್ಬರಿನೂ ಅಷ್ಟೇ ರೀ, 400 ರೂಪಾಯಿ ಕೆ ಜಿ ಆಗೈತಿ. ಸೊ ತೀರದಂಥ ರೇಟ್ ದುಬಾರಿ ಆಗ್ಯಾವಂತಲೇ ಹೇಳ್ಬೋದು. ಮತ್ತು ಏಲಕ್ಕಿ ನೋಡಕತ್ತೀರಿ ನೀವು, ಇಷ್ಟು ಏಲಕ್ಕಿಗೆ 200 ರೂಪಾಯಿ ನೋಡಿರಿ ಸ್ನೇಹಿತರೆ, 3700 ರೂಪಾಯಿ ಕೆ ಜಿ ಅಂತ್ರಿ ಏಲಕ್ಕಿ. ಹಾಗೇನ ಒಣ ಶುಂಠಿ ಮತ್ತು ಜಾಜಿಕಾಯಿ ಇವೆಲ್ಲ ಬೇಕಾಗ್ತಾವೆ ಸ್ನೇಹಿತರೆ ನನ್ನ ಬಿಸ್ನೆಸ್ಸಿಗೆ. ಮೇನ್ ಅಂದ್ರೆ ಮೇನ್ ಎಲ್ಲ ಇವು ಫ್ಲೇವರ್ ಕೊಡುವಂಥ ಒಂದು ಐಟಮ್ಸ್ ಅಂತಲೇ ಹೇಳ್ಬೋದು. ಮೂರು ಕೂಡ ಒಣ ಶುಂಠಿ, ಜಾಜಿಕಾಯಿ, ಏಲಕ್ಕಿ ಮೇನ್ ಅಂದ್ರೆ ಮೇನ್ ರೀ ಇವು. ಹೀಗಾಗಿ ಎಲ್ಲ ಪೌಡ್ರ್ ಖಾಲಿಯಾಗಿತ್ತವು ಕೂಡ ಅವನ್ನೆಲ್ಲ ತರಿಸಿದೆ. ಅದ್ರ ಜೊತೆಗೆ ಒಣ ದ್ರಾಕ್ಷಿ, ಜೀರಿಗೆ, ಸಾಸಿವೆ, ಅಜವಾಯಿನು, ಆಳವಿ, ಮತ್ತು ಒಂದಿಷ್ಟು ಹೆಸರುಬೇಳೆ, ತೊಗರಿಬೇಳೆ, ಮತ್ತು ಚಿರೋಟಿ ರವೆ, ಬಾಂಬೆ ರವೆ. ಸೊ ಎಲ್ಲನೂ ಬೇಕಲ್ರಿ ಬಿಸ್ನೆಸ್ ಅಂದಮೇಲೆ ತರಿಸ್ತಾನೆ ಇರ್ತೈತಿ. ಮತ್ತು ನಾವು ಹೆಂಗೆ ಬಿಸ್ನೆಸ್ ಮಾಡ್ತೀವಿ ಹಂಗೆ ಮತ್ತು ಐಟಮ್ಸ್ ಖಾಲಿ ಆಗ್ತಾನೆ ಇರ್ತಾವೆ. ಸೊ ಬಿಲ್ ತೋರ್ಸತ್ತೇನೆ ನಿಮ್ಗೆ 8700 ರೂಪಾಯಿ. ಇದಿಷ್ಟೇ ನಾನು ಈಗೇನು ತೋರಿಸಿದೆ ಇದಿಷ್ಟು ಅಂತ ಹೇಳ್ಬೋದು. ಅದಕ್ಕೋಸ್ಕರ ಸೊ ಸಿಕ್ಕಾಪಟ್ಟಿ ದುಬಾರಿ ಆಗ್ಯಾವೆಲ್ಲ ರೇಟ್ಸ್. ಏನು ಮಾಡೋಕ್ಕೆ ಬರೋಂಗಿಲ್ಲ ಸ್ನೇಹಿತರೆ ನಿಜವಾಗ್ಲೂ. ಸೊ ಇವನ್ನೆಲ್ಲ ಈಗ ಅವ್ಕುರ ಜಾಗಕ್ಕೆ ಇಡ್ತಾ ಇದ್ದೆ ನಾನು, ಅಂದ್ರೆ ಬಾಕ್ಸಿಗೆ ಹಾಕಕತ್ತಿದ್ದೆ ರೀ ಎಲ್ಲನೂ. ಮತ್ತು ಹೆಂಗೆ ಬಾಕ್ಸಿಗೆ ಹಾಕ್ತಿರ್ತೇನಲ್ಲ ಸ್ವಲ್ಪ ಸ್ವಚ್ಛ ಮಾಡಿ ಹಾಕ್ಬಿಡ್ತೀನಿ ನಾನು. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ವ ಇರ್ತಾವೆ, ಆದರೂ ಒಂದ್ಸರಿ ನಾವು ನೋಡೋದಂತ ಹೇಳಿ. ಇಲ್ಲಿ ಅಂಟು ನೋಡ್ರಿ ಎಷ್ಟು ಚೆನ್ನಾಗೈತಿ. ಅಂಟು ಮಾತ್ರ ಇದೇ ರೀತಿ ಕೆಂಪಾಗೆ ಅಂಟಿರ್ಬೇಕು ರೀ. ಜಾಲಿ ಮರದ ಅಂಟು ಅಂತಾರೆ, ಅದು ಭಾಳ ಅಂದ್ರೆ ಭಾಳ ಚಲೋ ಅಂತ. ಸೊ ಮಸ್ತ್ ಐತೆ ನೋಡ್ರಿ ಅಂಟಂತೂ. ಅದನ್ನು ನಾನು ಜರಡಿ ಹಿಡಿದು ಮತ್ತು ಅದ್ರೊಳಗಿಂದ ಸ್ವಲ್ಪ ಕಸ ಕಡ್ಡಿ ಇರ್ತಾವ್ರಿ, ಅವನ್ನೆಲ್ಲ ಆರಿಸಿ ಬಾಕ್ಸಿಗೆ ಹಾಕೋಬೇಕಾಗ್ತೈತಿ. ಸೊ ಹಂಗೆ ನಾವು ಬಾಕ್ಸಿಗೆ ಹಾಕಿಬಿಟ್ವಿ ಅಂದ್ರೆ ಅದು ಹಂಗೆ ಬಿಡ್ತೈತೆ ರೀ, ಅದು ಕ್ಲೀನ್ ಆಗಂಗೇನ ಇಲ್ಲ ಅಂಥೇಳಿ. ಮತ್ತು ಮಾಡೋ ಟೈಮ್ನಾಗ ಅವಸರದಾಗ ಕ್ಲೀನ್ ಮಾಡ್ಕೋತ ಕೂಡೋದು ಆಗ್ತೈತಿ. ಅದಕ್ಕೋಸ್ಕರ ಈ ರೀತಿಯಾಗಿ ಎಲ್ಲನೂ ಕಸ ಕಡ್ಡಿ ಕೆಲವೊಂದು ಕಲ್ಲದಾವು ಅವನ್ನೆಲ್ಲ ಆರಿಸ್ತಾ ಇದ್ದೆ ನೋಡ್ರಿ. ಯಾವುದಾದ್ರೂ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಹಸನ್ ಮಾಡಿದ್ವೋ ಬಂದಿರ್ತಾವೆ. ಬಟ್ ಈ ರೀತಿಯಾದ ಐಟಮ್ಸ್ ಅಂತಲೇ ಹೇಳ್ಬೋದು. ಇವು ಅಂಟು ಗಿಂಟೆಲ್ಲ ನೋಡ್ರಿ ಕೆಲವೊಂದಿಷ್ಟು ಕಸರು ಕಡ್ಡಿ ಸಿಕ್ಕು ನನಗಿಲ್ಲೇ. ಅದಕ್ಕೋಸ್ಕರ ಇವನ್ನೆಲ್ಲ ಸ್ವಲ್ಪ ಸಾನಿಸಿ ಅಂದ್ರೆ ಅಗದಿ ಪೌಡ್ರ್ ಅಂಥದ್ದು ಏನೈತಲ್ಲ ಹಂಗಾಗ್ಬಿಟ್ವಿ ಅಂದ್ರೆ ಪೂರ ಎಣ್ಣೆ ಎಲ್ಲ ವೇಸ್ಟ್ ಆದಂಗೆ ಆಗ್ತೈತಿ, ಕಪ್ಪಾಗ್ಬಿಡ್ತೈತಿ. ಹೀಗಾಗಿ ಸೀದೋದಂಗೆ ಆಕೈತೆ ರೀ. ಅದಕ್ಕೋಸ್ಕರ ಸ್ವಲ್ಪ ಜರಡಿನ ಹಿಡಿದೆ ನಾನು, ಜರಡಿ ಹಿಡಿದು ಹಸನ್ ಮಾಡಿನ ಅಂಟೆಲ್ಲನೂ ಕಂಪ್ಲೀಟಾಗಿ ನಾನಿಲ್ಲೇ ಡಬ್ಬಿಗೆ ಹಾಕಿ ಎತ್ತಿಟ್ಕೊಳ್ತೇನೆ ನೋಡ್ರಿ ಸ್ನೇಹಿತರೆ. ಎಲ್ಲ ಗ್ರೋಸರಿ ಅವ್ಕುರ ಜಾಗಕ್ಕೆ ಹಾಕಿ ಎತ್ತಿಟ್ಕೊಂಡೆ. ನೋಡಿದ್ರಿ ಸ್ವಲ್ಪ ಅಂಟು ಸ್ವಚ್ಛ ಮಾಡಿ ಹಾಕೊಂಡ್ಬಿಟ್ಟೆ. ಒಂದು ಸಲ ಅರ್ಜೆಂಟ್ನಾಗ ಆಗಂಗಿಲ್ಲ ಅಂಥೇಳಿ ಡಬ್ಬಿಗೆ ಹಾಕೋ ಮುಂದೆ ಸ್ವಚ್ಛ ಮಾಡಿ ಹಾಕಿಬಿಟ್ರೆ ಡಬಲ್ ಕೆಲಸ ತಪ್ತೈತೆ ನಮಗೆ. ಹಾಗಾಗಿ ಅದನ್ನೆಲ್ಲ ಮಾಡಿಕೊಂಡೆ, ಎಲ್ಲ ಗ್ರೋಸರಿ ಖಾಲಿ ಮಾಡಿದೆ ನೋಡ್ರಿ. ಇಲ್ಲೇ ಎಲ್ಲನೂ ಮಾಡಿಕೊಂಡೆ, ಅವ್ಕುರ ಜಾಗಕ್ಕೆಲ್ಲ ಬಾಕ್ಸಿಗೆಲ್ಲ ಹಾಕಿಬಿಟ್ಟೆ. ಇಲ್ಲೇ ಬಾಂಬೆ ರವೆ ಒಂದು ಎತ್ತಿಟ್ಟೀನಿ, ಇದನ್ನು ಹುರಿಬೇಕ್ರಿ. ಹುರಿದು ಬಾಕ್ಸಿಗೆ ಹಾಕ್ತೀನಿ, ಅದಕ್ಕೆ ಅದನ್ನ ಇಲ್ಲೇ ಇಟ್ಟೀನಿ. ಈಗ ಹಂಗೆ ಬಾಕ್ಸಿಗೆ ಹಾಕ್ಬಿಟ್ನಿ ಅಂದ್ರೆ ಹುರಿಯೋಕೆ ನೆನಪಾಗೋದಿಲ್ಲ ರೀ ಅದು. ಅದಕ್ಕೋಸ್ಕರ ಇಲ್ಲೇ ಇದ್ರ ಕಣ್ಣು ಮುಂದೆ ಇರ್ತೈತಲ್ಲ, ಹುರಿಬೇಕಂತ ನೆನಪಾಗ್ತೈತಿ. ಸೊ ಅದಕ್ಕೋಸ್ಕರ ಇದನ್ನು ಇಲ್ಲೇ ಇಟ್ಟೀನಿ. ಹುರಿದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಡಬ್ಬಿಗೆ ಹಾಕಿ ಎತ್ತಿಟ್ಕೊಳ್ತೇನೆ. ಅಂದ್ರೆ ಹುಳ ಆಗಂಗಿಲ್ಲ ರೀ ಹುರಿದಿಟ್ರೆ. ಹಿಂಗೆ ಇಟ್ವಿ ಅಂದ್ರೆ ಹುಳ ಜಲ್ದಿ ಆಗ್ಬಿಡ್ತಾವ್ರಿ ರವಕ್ಕೆ. ಅದಕ್ಕೋಸ್ಕರ ಇದನ್ನು ಹುರಿದು ಡಬ್ಬಿಗೆ ಹಾಕ್ತೀನಿ. ಮತ್ತು ಚಿರೋಟಿ ರವೆ ಆಲ್ಮೋಸ್ಟ್ ನಾನು ಫ್ರಿಜ್ನಾಗ ಇಟ್ಕೊಳ್ತೇನೆ ರೀ, ಅದು ಬಿಸ್ನೆಸ್ಸಿಗೆ ಯೂಸ್ ಮಾಡೋದಲ್ಲ. ಸೊ ಹೀಗಾಗಿ ಫ್ರಿಜ್ನಾಗ ಇಟ್ಬಿಡ್ತೀನಿ. ಮತ್ತು ಟಿಫನ್ ಆಯಿತು. ಕಾವೇರಿ ಹೋದಾದ ನಂತರ ನಾನು ಎಲ್ಲ ಗ್ರೋಸರಿ ಕೆಲಸ ಮುಗಿಸಿ ನಾನು ನಾಷ್ಟ ಮಾಡಿಕೊಂಡು ಎಲ್ಲ ಪಾತ್ರೆ ನೋಡ್ರಿ, ಏನು ಪಲಾವ್ ಮಾಡಿದ್ದೆ ಅದನ್ನೂ ಸ್ವಲ್ಪ ಇತ್ತಲ್ಲ, ಅದನ್ನೂ ಸಣ್ಣದಕ್ಕೆ ತೆಗೆದು ಅದನ್ನೂ ಕೂಡ ಎಲ್ಲ ಸ್ವಚ್ಛ ಮಾಡಿಬಿಟ್ಟೆ. ಇಲ್ಲಾಂದ್ರೆ ಕಟ್ಟಿ ಎಲ್ಲ ತುಂಬಿ ಬಿಡ್ತೈತ್ರಿ. ಹಿಂಗೆ ಕ್ಲೀನ್ ಮಾಡಿಕೊಂಡೆ. ಇಲ್ಲಿ ನೋಡ್ರಿ ಇಲ್ಲೇ ಎತ್ತಿಟ್ಕೊಂಡೀನಿ, ಆಕಿಗೆ ಬಾಕ್ಸಿಗೆ ಹಾಕಿ ಉಳಿದಿದ್ದು ನಾನು ಇಲ್ಲೇ ಎತ್ತಿಟ್ಕೊಂಡೀನಿ. ಮತ್ತು ಬ್ಯಾಳಿ ಸಾರು ಮಾಡಿಕೊಂಡೆ. ಪಲಾವ್ ಐತಿ, ಬ್ಯಾಳಿ ಸಾರು ಯಾಕೆ ನೋಡ್ರಿ, ಬ್ಯಾಳಿ ಸಾರು ಮಸ್ತಾಗೆ ಹುಂಚೆಹಣ್ಣು ಹಾಕಿ ಬ್ಯಾಳಿ ಸಾರು ಮಾಡೀನಿ. ಪಲಾವ್ ಇತ್ತು, ಬ್ಯಾಳಿ ಸಾರು ಯಾಕಂತ ನೀವು ಕೇಳಿದರೆ, ಅದು ಸ್ವಲ್ಪ ಮಧ್ಯಾಹ್ನಕ್ಕೆ ಒಣದಾಗ್ತೈತಿ. ಇವತ್ತು ಮೊಸರಿಲ್ಲ ಮನ್ಯಾಗ, ಮೊಸರಿಲ್ಲ. ಅದಕ್ಕೋಸ್ಕರ ಮತ್ತು ಇಲ್ಲೊಂದೆರಡು ಕರ್ಚಿಕಾಯಿ ಅದಾವ್ರಿ. ಇಲ್ಲೇ ಖಡಕ್ ರೊಟ್ಟಿ ಇದಾವೆ, ಮಸ್ತಾಗಿ ರೊಟ್ಟಿ ಮುರಿದು ಬ್ಯಾಳಿ ಸಾರು ಹಾಕ್ಕೊಂಡು ರೊಟ್ಟಿ ತಿಂದು ಮ್ಯಾಗ ಸ್ವಲ್ಪ ಪಲಾವ್ ಊಟ ಮಾಡ್ಬೋದು ಅಂಥೇಳಿ ಬ್ಯಾಳಿ ಸಾರು ಮಾಡ್ಕೊಂಬಿಟ್ಟೆ. ಸೊ ಬ್ಯಾಳಿ ಸಾರು ಮಾಡ್ತಾನೆ ಏನು ಮಾಡಿದೆಪ್ಪ ಅಂತಂದ್ರೆ ನಾನು ಹಿಟ್ಟು ಕಲಸಿದೆ. ನೋಡ್ತಾ ಇದ್ದೀರಿ, ಶೇಂಗಾ ಹೋಳಿಗೆ ಆರ್ಡ್ರ್ ಐತಿ 2 kg ಇದು. ಸೊ ಹೀಗಾಗಿ ಈಗ ಹಿಟ್ಟು ಕಲಸಿಟ್ಟಿ ನೋಡ್ರಿ, 1.5 kg ಐತಿ, ಸಾರಿ
ಒಬ್ಬರದ್ದು ½ kg ಒಬ್ಬರದ್ದು 1 kg ಐತಿ. ಸೊ 1.5 kg ಶೇಂಗಾ ಹೋಳ್ಗಿದ ಆರ್ಡ್ರ್ ಐತಿ ನನಗೆ. ಅದಕ್ಕೋಸ್ಕರ ಹಿಟ್ಟು ನಾದಿಟ್ಕೊಂಡೇನಿ. ಮತ್ತು ನಿನ್ನೆ ದಿವಸನ ಇದನ್ನು ಮಾಡಿದ್ದೆ, ಹೂರ್ಣ ಸಂಜೆ ಮುಂದೆ ಶೇಂಗಾ ಹುರಿದು ಇಟ್ಟಿದ್ದೆ ರೀ. ಸೊ ಎಲ್ಲ ಮಾಡಿ ಅದು ಸಿಪ್ಪೆ ತೆಗೆದು ಸ್ವಚ್ಛ ಮಾಡಿದೆ. ಮತ್ತು ಸ್ವಚ್ಛ ಮಾಡಿ ಮತ್ತೇನು ಹಂಗೆ ಇಡೋದು, ಬಡ ಬಡ ಹೂರ್ಣ ರೆಡಿ ಮಾಡಿದ್ರತ್ತಂತ ಹೇಳಿ ಸಾಯಂಕಾಲ ಟೈಮ್ ಹೂರ್ಣ ರೆಡಿ ಮಾಡಿ ಇಟ್ಟಿಬಿಟ್ಟೆ ನೋಡ್ರಿ. ಇದು ಶೇಂಗಾ ಹೋಳ್ಗಿದು ಹೂರ್ಣ ರೀ. ಇದಕ್ಕೆ ಶೇಂಗಾ, ಬೆಲ್ಲ, ಬಿಳಿ ಎಳ್ಳು, 1-2 ಚಿಟಿಕೆ ಉಪ್ಪು, ಮತ್ತೇನಪ್ಪ ಒಣ ಶುಂಠಿ ಪೌಡರ್, ಏಲಕ್ಕಿ ಪೌಡರ್ ಇದಿಷ್ಟು ಹಾಕಿರ್ತೀನಿ ರೀ. ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ದೈತಿ. ಸೊ ಎರಡೂ ರೆಡಿ ಐತಿ. ನಂತರದಲ್ಲಿ ಹೋಳ್ಗೆ ಮಾಡಬೇಕು. ಹಿಟ್ಟು ಇನ್ನೊಂದು ಚೂರು ನೆನಿಲಿ. ಸೊ ಇಷ್ಟಂತೂ ಈಗ ಮುಗೀತು ನೋಡ್ರಿ ಕೆಲಸ. ಅಡುಗೆ ಮನೆಯೂ ಸ್ವಚ್ಛ ಆಯಿತು, ಎಲ್ಲ ಕೆಲಸ ಮುಗೀತು. ಮತ್ತು ಮಷೀನಿಗೆ 1-2 ಹಾಸಿಗೆ ಹಾಕಿದ್ದೆ, ಅದು ಮಷೀನು ಮುಗೀತು, ಅವನು ಒಣಗಿ ಹಾಕಿದೆ ನೋಡ್ರಿ. ಮತ್ತು ಶೇಂಗಾ ಹಾಕಿಟ್ಟಿದ್ನಲ್ರಿ ಬುಟ್ಟ್ಯಾಗ ಬಿಸಿಲಿಗೆ ಇಟ್ಟೇನಿ ರೀ. ಸ್ವಲ್ಪ ಚಲೋ ತಂಗ ಒಣಗಿಸಿಟ್ರೆ ಶೇಂಗಾ ಕೆಡಂಗಿಲ್ಲ, ಇಲ್ಲಾಂದ್ರೆ ಅವು ಒಂಥರ ಕೆಟ್ಟಂಗೆ ಆಗಿಬಿಡ್ತಾವ್ರಿ. ಅದಕ್ಕೆ ಅವನ್ನ ಬಿಸಿಲಿಗೆ ಇಟ್ಟೀನಿ. ಇವನೊಂದು 3 ಹಾಸಿಗೆ ನೆನೆ ಇಟ್ಟಿದ್ದೆ ನಿನ್ನೆ. ಬೆಳಗ್ಗೆ ಮಷೀನ್ಗೆ ಹಾಕಿದೆ. ಸೊ ನಿನ್ನೆ 1-2 ಒಗದು ಹಾಕಿದ್ದೆ, ಯಾಕಂದ್ರೆ ಹಬ್ಬದಾಗ ಆಗಿದ್ದಿಲ್ಲ ನಮಗೆ. ಹೀಗಾಗಿ ಈಗ ನಿನ್ನೊಂದೆರಡು ತೊಳೆದು ಹಾಕಿದೆ, ಇವತ್ತೊಂದೆರಡು ಹಾಕಿನಿ ನೋಡ್ರಿ. ಇನ್ನೊಂದು 3-4 ಹಾಸಿಗೆ ಅದಾವ, ಅವು ಒಂದೊಂದು ದಿವಸ ಅವನ್ನ ಹಾಕೋಣಂತ್ರಿ ಸ್ನೇಹಿತರೆ. ಸೊ ಈ ರೀತಿಯಾಗಿ ಇಷ್ಟು ಕೆಲಸ ಆಯ್ತು. ಈಗ ಟೈಮ್ ಬಂದುಬಿಟ್ಟು ಒಂದು 10:45 ಆಗ್ತಾ ಬಂತು ನೋಡ್ರಿ. ಆ್ಯಕ್ಚುಲಿ ಚಕ್ಲಿನೂ ಮಾಡೋದೈತೆ ನಾನು, ಅದು 1.5 kg ಐತಿ. ಸೇಮ್ ಕಸ್ಟಮರ್, ½ kg ಶೇಂಗಾ ಹೋಳ್ಗೆ, ½ kg ಚಕ್ಲಿ ಒಬ್ಬರದೈತಿ. 1 kg ಚಕ್ಲಿ, 1 kg ಶೇಂಗಾ ಹೋಳ್ಗೆ ಒಬ್ಬರದೈತಿ. ಚಕ್ಲಿನೂ ಮಾಡೋದೈತಿ, ಬಟ್ ಚಕ್ಲಿ ಇವತ್ತೇನು ಮಾಡಲ್ಲ, ಯಾಕಂದ್ರೆ ನಾಳೆ ಸಾಯಂಕಾಲ ಕೊರಿಯರ್ ಹಾಕ್ತೀನಿ ನಾನು ಅವರಿಗೆ. ಸೊ ಹೀಗಾಗಿ ಇವತ್ತು ಶೇಂಗಾ ಹೋಳ್ಗೆ ಮಾಡ್ಕೊಳ್ತೀನಿ, ನಾಳೆ ಚಕ್ಲಿ ಮಾಡ್ಕೊಳ್ತೀನಿ. ಅರ್ಜೆಂಟ್ ಇದ್ದರೆ ಎರಡು ಇವತ್ತು ಮಾಡ್ತಿದ್ದೆ, ಬಟ್ ಟೈಮ್ ಐತಿ. ಟೈಮ್ ಇದ್ದಾಗ ಜಾಸ್ತಿ ಸ್ಟ್ರೆಸ್ಸು ದನವು ಯಾಕೆ ತೊಗೊಳ್ಳೋದು ಅಂಥೇಳಿ ಸ್ವಲ್ಪ ಎಡಿಟಿಂಗ್ ಕೆಲಸ ಐತಿ ಸ್ನೇಹಿತರೆ. ಅದನ್ನು ಮುಗಿಸ್ಕೊಂಡು ಶೇಂಗಾ ಹೋಳಿಗೆ ಮಾಡೋಣಂತ. ಸ್ನೇಹಿತರೆ, ಮೊನ್ನೆ ದಿವಸ ಹೇಳಿದ್ದೆ ಗೀಝರ್ ಆನ್ ಆಗಾಕತ್ತಿಲ್ಲ ಅಂಥೇಳಿ. ಸೊ ಇವತ್ತಿನ ದಿವಸ ನಾವೇನು ಗೀಝರ್ ತೊಗೊಂಡಿದ್ವಲ್ರಿ, ಅದ ಶಾಪ್ನವ್ರಿಗೆ ಕಾಲ್ ಮಾಡಿದ್ವಿ. ಸೊ ಅವರ ಬಂದಿದ್ದರು, ಅದನ್ನು ಚೆಕ್ಔಟ್ ಮಾಡಾಕತ್ತಿದ್ರು. ಫಸ್ಟ್ ಏನಂದ್ರು, ಇಲ್ಲ ನೀವು ಹೊಸ ಗ್ಯಾಸ್ ಅಂದ್ರೆ ಹೊಸ ಸಿಲಿಂಡ್ರ್ ಹಚ್ಚಿರಲ್ಲ, ಏರ್ ಹಿಡಿದಿರ್ಬೋದು ಅಂತಂದ್ರೆ. ಆಮೇಲೆ ಏನಂದ್ರೆ, ಇಲ್ಲ ಸೆಲ್ ಭಾಳ ದಿನದ್ದು ಇರಬೇಕು, ಹೊಸ ಸೆಲ್ ಹಾಕಿದ್ರೆ ಸ್ಟಾರ್ಟ್ ಆಗ್ತೈತಿ ಅಂತಂದ್ರೆ ಕಾಲ್ ಒಳಗೆ. ಬಟ್ ಇಲ್ಲಿ ಬಂದು ನೋಡಿದಾಗ ಎರಡೂ ಅದೆಲ್ಲನೂ ಆದ್ರೂ ಕೂಡ ಅದು ಸ್ಟಾರ್ಟ್ ಆಗಲಿಲ್ಲ. ಅಂದ್ರೆ ಹೊಸ ಸೆಲ್ಲು ಹಾಕಿದ್ರು, ಆಮೇಲೆ ಸಿಲಿಂಡ್ರದ್ದು ಅದು ಏನು ಏರ್ ಹಿಡಿದಿರ್ತೈತಲ್ಲ ಅದನ್ನು ಕೂಡ ಚೆಕ್ಔಟ್ ಮಾಡಿದ್ರು, ಆದರೂ ಕೂಡ ಅದು ಸ್ಟಾರ್ಟ್ ಆಗಲಿಲ್ಲ. ಮತ್ತು ಫುಲ್ ಏನೈತಲ್ರಿ, ಅದು ಗೀಝರ್ ಮಷೀನ್ ಏನೈತಲ್ಲ ಅದನ್ನು ಬಿಚ್ಚಿದ್ರು, ಏನು ಪ್ರಾಬ್ಲಮ್ ಇರ್ಬೋದು ಅಂಥೇಳಿ. ಅದನ್ನು ಬಿಚ್ಚಿದಾಗ ಗೊತ್ತಾಯಿತು, ಇನ್ಪುಟ್ ನೀರೇನಿರ್ತೈತಲ್ರಿ ಸಪ್ಲೈ, ಅದು ಇನ್ಪುಟ್ಟದ ಅದು ಕಸಾದ ಕುಂತ ಬಂದಾಗಿತ್ತು ರೀ, ಬ್ಲಾಕ್ ಆಗಿತ್ತು ಅದು. ಅದಕ್ಕೆ ಅದನ್ನೆಲ್ಲ ಬ್ಲಾಕೇಜ್ ತೆಗೆದ್ರಿ, ಪೈಪ್ನಾಗಿಂದೆಲ್ಲ ಕಸರು ಕಡ್ಡಿ ಹೊಲಸೆಲ್ಲ ತೆಗೆದ್ರು. ಆಮೇಲೆ ಅದು ನೀರು ಇನ್ಪುಟ್ ಹೋಗಕತ್ತೈತೆ ರೀ ಗೀಝರಿಗೆ. ಆಮೇಲೆ ಸ್ಟಾರ್ಟ್ ಆಯ್ತು ರೀ ಸ್ನೇಹಿತರೆ. ಇದಿಷ್ಟು ಅವ್ರು ಬಂದು ಸರ್ವಿಸ್ ಮಾಡಿಕೊಟ್ರು, ಅದೊಂದು ಭಾಳ ಚಲೋ ಆಯ್ತು ನಮಗೆ. ಬಟ್ 1 ಇಯರ್ ವಾರಂಟಿ ಇರ್ತೈತಿ, 1 ಇಯರ್ ಒಳಗೆ ಏನಾದ್ರೂ ಫ್ರೀ ಸರ್ವಿಸ್ ಇರ್ತೈತಿ. ಬಟ್ ನಾವು ತೊಗೊಂಡೀಗ 1.5 ಇಯರ್ ಮೇಲೆ ಆಯ್ತು ರೀ. ಹೀಗಾಗಿ ಸರ್ವಿಸ್ ಚಾರ್ಜ್ ಅವರಿಗೆ ಕೊಟ್ವಿ. ಎಲ್ಲ ಸೇರಿ 500 ರುಪೀಸ್, 400 ರುಪೀಸ್, 400 ರುಪೀಸ್ ತೊಗೊಂಡ್ರೆ ನಮಗೆ ಗೀಝರನ್ನು ಸ್ಟಾರ್ಟ್ ಮಾಡಿ ಕೊಟ್ರು ನೋಡ್ರಿ. ಸೊ ಅದೊಂದು ಮುಗೀತಂತ ಕೆಲಸ ಅಂಥೇಳಿ. ಯಾಕಂದ್ರೆ ಇನ್ನು ಸಿಕ್ಕಾಪಟ್ಟಿ ಚಳಿ ಜಾಸ್ತಿ ರೀ ಇನ್ನು, ಮತ್ತು ಬೆಳಗ್ಗೆ ಟೈಮ್ನಾಗ ಒಂದೊಂದು ಸಲ ಕರೆಂಟ್ ಕೂಡ ಇರೋಂಗಿಲ್ಲ. ಅದಕ್ಕೋಸ್ಕರ ಸ್ನಾನದ ಭಾಳ ತ್ರಾಸ ಆಗ್ತೈತಿ, ಮೇನ್ ಅಂದ್ರೆ ಕಾವೇರಿಗೆ. ಯಾಕಂದ್ರೆ ಬೆಳಗ್ಗೆ ಲಘು ಹೋಗೋದಿರ್ತೈತಿ, ಅದಕ್ಕೋಸ್ಕರ ಬೇಡ ಈ ಜಂಜಾಟನ ಬೇಡ, ಆರಾಮಾಗಿ ಬಿಸಿ ಬಿಸಿ ನೀರು ಮಾಡ್ಬೋದು ಎನಿ ಟೈಮ್ ಅಂಥೇಳಿ ನಾನು ಇದಕ್ಕೊಂದು ಸಿಲಿಂಡ್ರ್ ಅದಕ್ಕೆ ಕೂಡಿಸ್ಬಿಟ್ಟೆ. ಇರೋದ 2 ಸಿಲಿಂಡ್ರು, ಒಂದು ಈಗ ಒಲೆಗೆ ಹಚ್ಚೀವಿ, ಒಂದು ಇಲ್ಲಿ ಗೀಸರಿಗೆ ಹಾಕಿಬಿಟ್ಟೇವು ನೋಡ್ರಿ. ನೋಡಿದ್ರಾಯ್ತು, ಮತ್ತೇನಾರ ಅನುಕೂಲ ಆದ್ರೆ ಮುಂದೆ ಬೇರೆ ನೋಡೋಕೆ ಬರ್ತೈತಿ. ಆಮೇಲೆ ನಂದು ತಂಗಿದು ಒಂದರಿ, ಅಂದರೆ ಇಂಡಿಯನ್ ಇಬ್ಬರದು. ಆಕಿದು 2 ಸಿಲಿಂಡ್ರ್ ಅದಾವೆ, ನನ್ನ 2 ಅದಾವೆ. ಬಟ್ ಆಕಿದೂ ಗೀಸರ್ ಐತಿ, ಹೆಂಗಾರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಆಯಿತು. ಇಲ್ಲಾಂದ್ರೆ ಇನ್ನೊಂದು ಯಾವುದಾದ್ರು ಕನೆಕ್ಷನ್ ತೊಗೊಂಡ್ರೆ ಆಯ್ತು ಸಿಲಿಂಡ್ರದಂತೂ ವಿಚಾರ ಮಾಡೇವಿ. ಇಬ್ಬರು ನಡಕ್ಕೆ ನೋಡೋಣಂತ ಏನಾಗ್ತೈತೆ ಅಂಥೇಳಿ. ಸೊಸಿ ಕರೆಯಾಕತ್ತಾಳ. ಇವತ್ತು ಸ್ಕೂಲಿಗೆ ಹೋಗಿದ್ಲ ರೇಖಿ. ಏನಾಗಿ ಹೋಗಿದ್ದೆಮ್ಮ ನೀನು? ಇವತ್ತು ಅವ್ರದ್ದು ಇದಿತ್ತು ರೀ, ಏನಂದ್ರೆ November 14 ರೀ, ಚಿಲ್ಡ್ರನ್ಸ್ ಡೇ. ಸೊ ಹೀಗಾಗಿ ನಮ್ಮ ತನ್ನ ಸ್ಕೂಲ್ ಒಳಗೆ ಫ್ಯಾನ್ಸಿ ಡ್ರೆಸ್ ಇತ್ತು. ಫ್ಯಾನ್ಸಿ ಡ್ರೆಸ್ ಒಳಗೆ ಏನಾಗಿದ್ದೆಮ್ಮ ನೀನು? ಹೆಂಗೆ ಹೇಳಿದಿಪ್ಪ ನೀನು ಇವತ್ತು ಸ್ಕೂಲ್ನಾಗ? ಏನು ಹೇಳಿದಿ? Everyone, my name is Tanu. I am
ಅಸ್ಟ್ರೋನೆಂಟ್ ಆಗಿದ್ದೀನಿ ನೀನು. ವಾವ್, ನೋಡ್ರಿ ನಮ್ಮ ತನು ಅಸ್ಟ್ರೋನೆಂಟ್ ಆಗಿದ್ಲಂತ. ಮತ್ತು ಆಕಿ ಸ್ಕೂಲ್ನಾಗ ಹೇಳಿದ್ದ, ಮತ್ತು ಆಕಿ ಯಾವ ರೀತಿ ರೆಡಿ ಆಗಿದ್ಲ ಅಸ್ಟ್ರೋನೆಂಟ್ ಏನಂತೀರಿ ನೀವು, ಗೆಟಪ್ ಒಳಗೆ ಹೆಂಗೆ ಕಾಣಕತ್ತಿದ್ಲು. ಹೌದಾ ಮತ್ತು ಅದನ್ನು ಫುಲ್ ಕ್ರೆಡಿಟ್ ಎಲ್ಲ ನಮ್ಮ ಉಷಾಗ ಹೋಗಬೇಕು. ಎಲ್ಲನೂ ಮನ್ಯಾಗಿಂದನ ಬಳಸಿ ಆಕಿಗೆ ಆ ರೀತಿಯಾಗಿ ಎಕ್ಸಾಕ್ಟ್ ಆಕೆ ನೋಡಿದ್ರೆ ನನಗೆ ಸುನೀತಾ ವಿಲಿಯಮ್ಸ್ ಅವರ ನೆನಪಾದ್ರೆ ನಿಜವಾಗ್ಲೂ ಮಸ್ತ್ ಅಂದ್ರೆ ಮಸ್ತ್ ಮಗಳನ್ನ ರೆಡಿ ಮಾಡಿದ್ಲು. ನಾನು ಇದ್ರ ನೆಕ್ಸ್ಟ್ ಅದನ್ನು ಹಾಕ್ತೀನಿ ಕ್ಲಿಪ್ಪಿಂಗ್ಸ್, ಮತ್ತು ಕೆಲವೊಂದು ಫೋಟೋಸು ತೆಗ್ದೇವಕ್ಕಿವ ಅದನ್ನು ಹಾಕ್ತೀನಿ. ಖಂಡಿತವಾಗ್ಲೂ ತಿಳಿಸ್ರಿ ಆಕಿ ಎಕ್ಸಾಕ್ಟಾಗಿ ಹಂಗೆ ಅಸ್ಟ್ರೋನೆಂಟಾಗಿ ಕಾಣಕತ್ತಿದ್ಲಿಲ್ಲ ಅನ್ನೋದು. Is Tanu Mardanawar as astronaut. Now she's going to take us to space. Good morning everyone. My name is Tanu. I am astronaut of ಕುಡ್ಮೇಲೆ ಸೊ ಬಂದ್ಲರಿ. ಬಂದಿಂದ ತಮ್ಮ ಕರ್ಕೊಂಬಂದಿದ್ದ ಆ್ಯಕ್ಚುಲಿ ತರುಣಕಿನ್ನ ಬಿಟ್ಟು ಈಕಿಲ್ಲೇ ಇರ್ತೀನಿ ಅಂದ್ಲಿಕ್ಕಿನ್ನ ಬಿಟ್ಟು ಹೋದ್ರಿ ಈಗ ಅವ್ರು. ಸೊ ಏನು ಟಿಫನ್ ಮಾಡ್ಯಾಳೋ ನನಗೂ ಗೊತ್ತಿಲ್ಲ. ಬೆಳಗ್ಗೆ ಸ್ಕೂಲಿಗೆ ಹೋಗೋ ಅವಸರದೊಳಗೆ ಏನು ತಿಂದಿಮ್ಮ? ಸುಳ್ಳು ಏನಾರ ಹೇಳ್ಕೋತ. ಚಹಾ ಬಿಸ್ಕೆಟ್ ತಿಂದಿರ್ತಿ. ಮತ್ತೆ ಹಾಂ ಎಲ್ಲಿ ತಿನ್ಬೇಕು? ಸೊ ಗುಂಡಮ್ಮರಿ ಅದಕ್ಕೆ ಹಾಕಿ ಸಲುವಾಗಿ ನಾನೀಗ ತತ್ತಿ ಕುದಿ ಹಾಕೇನಿ. ನಮ್ಮ ತನುಗೆ ಬಾಯ್ಲ್ಡ್ ಎಗ್ ಅಂದ್ರೆ ಭಾಳ ಪ್ರೀತಿ ರೀ, ಇಷ್ಟಪಟ್ಟು ತಿಂತಾಳೆ. ಮತ್ತು ಇದು ಮಕ್ಕಳಿಗೆ ತುಂಬ ಅಂದ್ರೆ ತುಂಬ ಚಲೋ ಆರೋಗ್ಯಕ್ಕೆ, ರಿಚ್ ಪ್ರೋಟೀನ್ ಇರ್ತೈತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾನು ಕೂಡ ಬಾಯ್ಲ್ಡ್ ಎಗ್ ಮಾಡಾಕತ್ತೀನಿ ಈಗ. ನೋಡ್ರಿ ತತ್ತಿ ಕುದ್ದಾವ, ಬಿಡಿಸ್ಕೊಡ್ತೀನಿ ಅಂದ್ರೆ ಆಕಿನ ಬಿಡಿಸ್ಕೊತಾವಂತ. ಆಕಿಗೆ ಒಂದು ಟಾಸ್ಕ್ ಕೊಟ್ಟೆ ನಾನು, ತತ್ತಿ ಒಟ್ಟ ಪುಡಿ ಆಗೋಂಗಿಲ್ಲ, ನೀಟಾಗಿ ಬರಬೇಕು, ಹಂಗೆ ನೀಟಾಗಿ ಬಿಡಿಸಂತ ಹೇಳಿ. ಸೊ ನೀಟಾಗಿ ಬಿಡಿಸಾಗತ್ತಾಳೆ ನೋಡ್ರಿ. ಏನಿಟ್ಟ ನೋಡ್ರಿ ಈಗ ನೋಡ್ರಿ. ಸೊ ಇನ್ನೊಂದು ಐತಿ, ಇಷ್ಟು ಹಾಕಿ ಬಿಡಿಸ್ತಾ ಅಂತ. ನಾ ಹಾಕೋಂಗೆ 4 ಹಾಕೀನಿ, ಆಕೆ ಎಷ್ಟಾರ ತಿನ್ನಲಿ. ತತ್ತಿ ಎಗ್ ಮಕ್ಕಳಿಗೆ ಎಷ್ಟು ಕೊಟ್ಟರು ಚಲೋನ ರೀ. ಮಕ್ಕಳಿಗಂತೂ ಭಾಳ ಚಲೋ, ಎಲ್ಲರ ಆರೋಗ್ಯಕ್ಕೂ ಚಲೋನ ಎಗ್. ಆ್ಯಕ್ಚುಲಿ ಎಗ್ ತಿನ್ನೋರು ಇಲ್ಲ ಅನ್ನೋರು ಪನ್ನೀರು, ಹಾಲು ಮತ್ತು ಬೇರೆ ಏನಾದರೂ ಅದರೊಳಗೆ ಪ್ರೋಟೀನ್ ನೋಡ್ಕೊಳ್ಬೋದು, ಕಡಲೆಕಾಳು ಆ ಥರ. ಮತ್ತು ನಾನ್ ವೆಜ್ ತಿನ್ನೋರು, ಎಗ್ ತಿನ್ನೋರು ಎಗ್ ಭಾಳ ಒಳ್ಳೆಯದು. ನಮ್ಮ ತನ್ನೊಂದು ಎಗ್ ರೆಡಿ ಆಯಿತು. ತಗೋ ನೋಡ್ರಿ, ಸ್ವಲ್ಪ ಖಾರ ಸ್ವಲ್ಪ ಉಪ್ಪು ಹಾಕ್ಕೊಟ್ಟಿನಿ. ಫಿನಿಶ್ ಆಗ್ಬೇಕಾ? ಫಿನಿಶ್ ಆಗಬೇಕು. ಈಗಿಲ್ಲಂದ್ರೆ ಹಾಳು ಮುಳು ಏನಾದ್ರು ಕೇಳ್ಕೊಂಡು ಕುಂದಿರ್ತಾಳ್ರಿ ಆಕಿ, ಚಿಪ್ಸ್ ಕೊಡು, ಚಕ್ಲಿ ಕೊಡು ಅಂತ. ಅದಕ್ಕೆ ಬೇಡ, ಅದೆಲ್ಲ ಬೇಡ. ಇದನ್ನು ಕೊಟ್ರೆ ಇದನ್ನು ತಿಂದುಬಿಡ್ತಾಳೆ ಸುಮ್ಮನೆ. ಆಮೇಲೆ ಮಧ್ಯಾಹ್ನ ಟೈಮಿಗೆ ಊಟ ಮಾಡೋಳಕ್ಕೆ.